ಸ್ವಾಗತ. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡ್ವಿ. ಆಯುರ್ವೇದ ಹೆಂಗ್ ಹೆಲ್ಪ್ ಮಾಡ್ತು ನನ್ನ ಜರ್ನಿಗೆ ಅಂತ ತಿಳ್ಕೊಂಡ್ರಿ. ಈ ಎಪಿಸೋಡ್ ಅಲ್ಲಿ ಹೇಗೆ ಒಳ್ಳೆ ಆರೋಗ್ಯಕರವಂತಾದ ಶಿಶು ಪಡೆಯಲು ದಂಪತಿಗಳ ಆರೋಗ್ಯ ಹೆಂಗಿರ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವ್ರನ್ನ ಸ್ವಾಗತಿಸ್ತಾ. ವೆರಿ ಹ್ಯಾಪಿ ದೀಪಾವಳಿ ಮ್ಯಾಮ್. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸುನೈನಾ, ನಿಮ್ಗೂ ಕೂಡ ದೀಪಾವಳಿ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಲಾಸ್ಟ್ ಎಪಿಸೋಡ್ ಇಂದ ಅದ್ರ ಕಂಟಿನ್ಯೂಷನ್, ಅದ್ರ ನೆಕ್ಸ್ಟ್ ಎಪಿಸೋಡ್ ತರ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ. ದಂಪತಿಗಳ ಆರೋಗ್ಯದ ಬಗ್ಗೆ ಕೇಳಿದ್ರಿ. ಎಸ್, ದಂಪತಿಗಳ ಆರೋಗ್ಯ ಚೆನ್ನಾಗಿದ್ರೇನೆ ನಾವೊಂದು ಆರೋಗ್ಯವಂತ ಶಿಶುವನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ. ಬಿತ್ತಿದಂತೆ ಬೆಳೆ ಅನ್ನೋ ತರ ದಂಪತಿಗಳ ಆರೋಗ್ಯ ಚೆನ್ನಾಗಿರೋದು ತುಂಬಾ ಮುಖ್ಯ ಆಗತ್ತೆ. ಅದು ಈ ದಂಪತಿಗಳ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಎರಡು ಆಯಾಮದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ಒಂದು, ಅವರ ಶಾರೀರಿಕವಾದ ಆರೋಗ್ಯ ಚೆನ್ನಾಗಿರ್ಬೇಕು. ಹಾಗೇನೆ ಅವರ ಮಾನಸಿಕವಾದ ಆರೋಗ್ಯ, ಒಂದು ಸರಿಯಾದ ಒಂದು ದಿನಚರಿ, ಒಂದು ಡೈಲಿ ರೆಜಿಮೆಂಟ್ ವನ್ನ ಅವ್ರು ಇಟ್ಕೊಳ್ಳೋದ್ರಿಂದ ದೇ ಕ್ಯಾನ್ ಅಚೀವ್ ಆಪ್ಟಿಮಮ್ ಹೆಲ್ತ್. ಈಗ ಒಂದು ಮಗು ಶಾರೀರಿಕವಾಗಿ ತುಂಬಾ ಆರೋಗ್ಯವಂತ, ಮಾನಸಿಕವಾಗಿ ತುಂಬಾ ಇರ್ಬೇಕು, ಬೌದ್ಧಿಕವಾಗಿ ಸಾಕಷ್ಟು ಬುದ್ಧಿವಂತನಾಗಿರ್ಬೇಕು, ಹಾಗೆ ಸಂಸ್ಕಾರವಂತ ಮಗುನು ಆಗಿರ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಬರೀ ಆಸೆ ಪಡೋದ್ರಿಂದ ಅದನ್ನ ಸಾಧನೆ ಮಾಡಕ್ಕಾಗಲ್ಲ. ಅದು ನಮಗೆ ಆಗ್ಬೇಕು, ಅದು ದಕ್ಕಬೇಕು ಅಂತ ಆದ್ರೆ ದಂಪತಿಗಳು ಆ ನಿಟ್ಟಿನಲ್ಲಿ ತಮ್ಮನ್ ತಾವು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಫಿಸಿಕಲ್ ಹೆಲ್ತ್, ಶಾರೀರಿಕವಾದ ಆರೋಗ್ಯದ ವಿಷಯಕ್ಕೆ ಬಂದಾಗ ನಾವೇನೆಲ್ಲ ಗಮನ ಕೊಡ್ಬೇಕು? ಮೊದಲನೇದಾಗಿ ಅತಿ ಮುಖ್ಯವಾದ್ದು ಆಹಾರ. ನಾವೇನ್ ತಿಂತೀವಿ ನಮ್ ಶರೀರ ಅದೇ ಆಗತ್ತೆ. ಹಾಗಾಗಿ ಒಳ್ಳೆ ಪೌಷ್ಟಿಕ ಆಹಾರವನ್ನು ತಗೊಳ್ಳುವಂಥದ್ದು, ಸತ್ವ ಇರುವಂತಹ ಆಹಾರ ತಗೊಳ್ಳುವಂಥದ್ದು, ಸಾತ್ವಿಕ ಆಹಾರವನ್ನು ತಗೊಳ್ಳೋದು ಬಹಳ ಮುಖ್ಯ. ಹಾಗೆ ಜಂಕ್ ಅನ್ನ ಬಿಡೋದು ತುಂಬಾ ಮುಖ್ಯ ಆಗತ್ತೆ. ಇವತ್ತಿನ ಕಾಲದಲ್ಲಿ ಜಂಕ್, ಈ ನಮ್ಮ ಮೈದಾ ರಿಲೇಟೆಡ್ ಅಥವಾ ಮೈದಾನಿಂದ ಮಾಡುವಂಥದ್ದು, ಅಥವಾ ನಮ್ಗೇನು ರೆಡಿ ಪ್ಯಾಕ್ಡ್ ಫುಡ್ ಸಿಕ್ಕತ್ತೆ, ಅದರಿಂದ ಜನರ ಆರೋಗ್ಯ ತುಂಬಾ ಹಾಳಾಗ್ತಿದೆ. ಜಂಕ್ ಅನ್ನ ತಗೊಳ್ಳೋದು ನಿಲ್ಸೋದು ತುಂಬಾ ಮುಖ್ಯ. ಸರಿಯಾದ ಕಾಲದಲ್ಲಿ ಆಹಾರವನ್ನು ತಗೊಳ್ಳುವಂಥದ್ದು, ಸುಮ್ನೆ ಅನ್ನೆಸೆಸರಿ ಈಟಿಂಗ್. ಕೆಲವರು ಸುಮ್ನೆ ಪುರ್ಸೋತಿದ್ದಾಗೆಲ್ಲ ತಿನ್ನುವಂತಹ ಒಂದು ಅಭ್ಯಾಸ ಇರುತ್ತೆ. ಅದನ್ನ ಮಾಡ್ದೆ ಒಂದು ಡಿಸಿಪ್ಲಿನ್ಡ್ ಆಗಿ, ಒಂದು ಶಿಸ್ತಿನ ಆಹಾರ ಕ್ರಮವನ್ನ ರೂಢಿಸ್ಕೋಬೇಕು. ಹಾಗೇನೆ ರಾತ್ರಿ ಬೇಗ ಮಲ್ಗುವಂಥದ್ದು, ಬೆಳಿಗ್ಗೆ ಬೇಗ ಏಳುವಂಥದ್ದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಫಿಸಿಕಲ್ ಹೆಲ್ತ್ ವಿಷಯಕ್ಕೆ ಬಂದಾಗ ದಿನನಿತ್ಯದಲ್ಲಿ ಒಂದು ವ್ಯಾಯಾಮ, ಒಂದು ಯೋಗಾಸನ, ಪ್ರಾಣಾಯಾಮ ಇವುಗಳನ್ನ ರೂಢಿಸ್ಕೊಂಡಾಗ ಶರೀರದಲ್ಲಿ ಪ್ರಾಣಿಕ್ ಎನರ್ಜಿ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಇದರಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪಂಚಕೋಶಗಳ ವರ್ಣನೆ ಇದೆ. ಅಂದ್ರೆ ನಾವು ಏನು ನಮ್ಮ ಅಸ್ತಿತ್ವ ಇದೆ, ಇಟ್ ಈಸ್ ನಾಟ್ ಲಿಮಿಟೆಡ್ ಓನ್ಲಿ ಟು ಫಿಸಿಕಲ್ ಆಸ್ಪೆಕ್ಟ್ಸ್. ನಾವು ಬರೀ ಒಂದು ಬಾಡಿ ಅಲ್ಲ, ನಮ್ಮಲ್ಲಿ ಪ್ರಾಣಶಕ್ತಿ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಹಾಗೆ ಒಂದು ಆತ್ಮ ಇದೆ. ಈ 5 ಕೋಶಗಳು ಚೆನ್ನಾಗಿ ಇರ್ಬೇಕು, ಸರಿಯಾದ ಸ್ಥಿತಿಯಲ್ಲಿ ಇರ್ಬೇಕು. ಆಗ ಈ 5 ಕೋಶಗಳಿಂದ ಸರಿಯಾಗಿರುವಂತಹ ಒಂದು ಮಗುವನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಹಾಗೇನೆ ಇವತ್ತಿನ ಕಾಲದಲ್ಲಿ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ತುಂಬಾ ಕಾಲದಿಂದ, ದೀರ್ಘಾವಧಿಯಿಂದ ಬೇಕಿದ್ದು ಬೇಡದ್ದು ಎಲ್ಲ ತಿನ್ನೋದ್ರ ಮೂಲಕ, ಅಥವಾ ಯಾವ್ಯಾವ್ದೋ ಕಾಲದಲ್ಲಿ ಸೇವನೆ ಮಾಡೋದ್ರ ಮೂಲಕ ಶರೀರದಲ್ಲಿ ಅನ್ಡೈಜೆಸ್ಟೆಡ್ ಮೆಟೀರಿಯಲ್, ಆಮದೋಷ ಅಂತ ಒಂದು ಹೇಳ್ತೀವಿ ನಾವು ಆಯುರ್ವೇದದಲ್ಲಿ, ಆಮದೋಷ ಸಾಕಷ್ಟು ಜನರಿಗೆ ಇರುತ್ತೆ. ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅಂದ್ರೆ ಶರೀರದಲ್ಲಿರುವ ಬೇಡದ ಪದಾರ್ಥಗಳನ್ನ ನಾವು ಹೊರಗೆ ಹಾಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಪಂಚಕರ್ಮ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಸೆಂಟರ್ ಅಲ್ಲೂ ನಾವು ತುಂಬಾ ಜನ ದಂಪತಿಗಳಿಗೆ ಬಿಫೋರ್ ಕನ್ಸೆಪ್ಷನ್ ಪಂಚಕರ್ಮವನ್ನ ಕೊಡುವಂತಹ ಒಂದು ಪದ್ಧತಿಯನ್ನ ಇಟ್ಕೊಂಡಿದೀವಿ. ಆಮದೋಷ ಅಂದ್ರೆ ನಾವು ಜನರಲ್ಲಿ ಸುಮಾರು ಜನ, ಇದನ್ನ ನಾನು ಸಿಂಪಲ್ ಆಗಿ ಹೇಳೋದು ಅಂತ ಆದ್ರೆ, ನಾವ್ ಎಷ್ಟೋ ಜನ ಹೆಚ್ಚಿನವ್ರಿಗೆ ಏನ್ ಅಭ್ಯಾಸ ಇರುತ್ತೆ ಅಂದ್ರೆ ಟೈಮ್ ಟೇಬಲ್ ಪ್ರಕಾರ ಊಟ ಮಾಡೋದು ಅಥವಾ ತಿಂಡಿ ತಗೊಳ್ಳೋದು ಅಂತ. ಬೆಳಿಗ್ಗೆ ಇಂತಿಷ್ಟು ಟೈಮಿಗೆ ತಿಂಡಿ, ಇಂತಿಷ್ಟು ಟೈಮಿಗೆ ಊಟ, ರಾತ್ರಿ ಇಂತಿಷ್ಟು ಟೈಮಿಗೆ ಆಹಾರ ಅಂತ. ಮಧ್ಯದಲ್ಲಿ ಕೂಡ ತಿಂತಾರೆ. ಅದೇ ನಾವು ಯಾರು ಕೂಡ ಅಂದ್ರೆ ಬರೀ ತಿನ್ನೋದ್ರ ಬದಲು ಅಗ್ನಿ ಚೆನ್ನಾಗಿದ್ಯಾ, ನನಗೆ ಮುಂಚೆ ತಿಂದಿದ ಆಹಾರ ಸರಿಯಾಗಿ ಜೀರ್ಣಿಸಿದ್ಯಾ ಅಂತ ನೋಡ್ಕೊಂಡು ಮುಂದಿನ ಆಹಾರ ತಿನ್ಬೇಕು, ನೆಕ್ಸ್ಟ್ ಆಹಾರ. ನಾವು ಪ್ರತಿನಿತ್ಯ ಅದನ್ನ ನಮ್ಮ ಕೆಲಸದ ಒತ್ತಡದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ವಾರದಲ್ಲಿ 1 ದಿನ, 15 ದಿನಕ್ಕೆ 1 ದಿನ ಒಂದು ಫಾಸ್ಟಿಂಗ್ ಮಾಡುವಂಥದ್ದು, ಅದು ನನಗೆ ಹಸಿವಾದ್ಮೇಲೆ ನಾನು ಊಟ ಮಾಡ್ತೀನಿ ಅದೊಂದು ಮಾಡಿದಾಗ, ಅವಾಗ ಪ್ರೀವಿಯಸ್ಲಿ
ಪ್ರೀವಿಯಸ್ ತಗೊಂಡಿದ್ದ ಆಹಾರ ಇರುತ್ತಲ್ಲ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿರತ್ತೆ. ಓಕೆ. ಯಾವಾಗ ಒಂದ್ ಆಹಾರ ಸರಿಯಾಗಿ ಡೈಜೆಸ್ಟೇ ಆಗಿರಲ್ಲ ಅವಾಗ ಹ್ಮ್. ಇನ್ನೊಂದು ಆಹಾರವನ್ನು ತಗೊಳ್ಳೋದ್ರಿಂದ ಆಮದೋಷ ಆ, ಆ, ಓಕೆ. ಉತ್ಪತ್ತಿ ಆಗತ್ತೆ. ಓಕೆ. ಆಮ ಅಂದ್ರೆ ಒಂದರ ಅರೆ ಬೆಂದಿದ ಒಂದು ವಸ್ತು, ಅದು ಓಕೆ. ಶರೀರದಲ್ಲಿ ಅಕ್ಯುಮುಲೇಟ್ ಅನ್ಫಿನಿಶ್ಡ್. ಆಗತ್ತೆ. ಹಾ. ಯಾರಿಗೆ ಆಮ ಜಾಸ್ತಿ ಇರುತ್ತೆ ಅವರಿಗೆ ವ್ಯಾಧಿ ಜಾಸ್ತಿ. ಓಕೆ. ಓಕೆ. ವ್ಯಾಧಿ ಅಂದ್ರೆ ರೋಗ ರೋಗ ರೋಗ. ಓಕೆ. ಓಕೆ. ಸೊ ಸ್ಟಮಕ್ ಕ್ಲೀನ್ ಆಗಿರ್ಬೇಕು ಬೇಸಿಕಲಿ, ಅಂದ್ರೆ ಆ ಸ್ಟಮಕ್ ಕ್ಲೀನ್ ಆಗಿರ್ಬೇಕು. ಹಾ ಇದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಎಸ್. ಓಕೆ ಮ್ಯಾಮ್. ಸೊ ನೀವ್ ಹೇಳ್ತಾ ಇದ್ರಿ ಇನ್ನ ನೆಕ್ಸ್ಟ್ ಫಿಸಿಕಲಿ ಆಯ್ತು, ಮೆಂಟಲಿ ಹೆಂಗಿರ್ಬೇಕು ಅಂತ. ಹಾ, ಮೆಂಟಲಿ ಇವತ್ತಿನ ಕಾಲದಲ್ಲಿ ಒತ್ತಡ ಜಾಸ್ತಿ. ಕಾಂಪಿಟೇಷನ್ನಿನ ದುನಿಯಾ ಇವತ್ತು. ಹ್ಮ್. ಎಲ್ಲರೂ ಯಾವ್ದೋ ಒಂದು ಓಟದಲ್ಲಿ ಇರ್ತಾರೆ. ಯಾವ್ದೋ ಒಂದು ಡೆಡ್ ಲೈನ್ಗೆ ತಕ್ಕ ಹಾಗೆ ವರ್ಕ್ ಮಾಡುವಂತದ್ದು ಕಲ್ಚರ್ ಜಾಸ್ತಿ ಇದೆ ಇವತ್ತು. ಏನು ಮಾಡಕ್ಕಾಗಲ್ಲ, ಪ್ರಪಂಚ ಆ ದಿಕ್ಕಲ್ಲಿ ಓಡ್ತಾ ಇದೆ. ಹೌದು. ಆದ್ರೆ ಅದರಿಂದ ಅದು ಅನಿವಾರ್ಯ ಆದಾಗ ನಾವು ಅದಕ್ಕೆ ನಮ್ಮನ್ನ ನಾವು ಆ ಒತ್ತಡದಿಂದ ಹೊರಗೆ ತಗೊಂಡ್ ಬರ್ಲಿಕ್ಕೆ ಉಪಾಯಗಳನ್ನ ಮಾಡ್ಬೇಕು. ಹ್ಮ್. ಇದಕ್ಕೆ ಪ್ರಾಣಾಯಾಮ ಮತ್ತೆ ಧ್ಯಾನ ಬಹಳ ಸಹಕಾರಿ. ಓಕೆ. ಹಿಂದಿನ ಕಾಲದಲ್ಲಿ ಏನು ಈ ಸತ್ಸಂಗ ಭಜನೆ ಅಂತೆಲ್ಲ ಹೇಳ್ತಿದ್ರಿ, ಇವತ್ತು ಕೂಡ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಅವರೆಲ್ಲ ಸತ್ಸಂಗ ಮಾಡ್ತಾರೆ, ಭಜನೆ ಮಾಡ್ತಾರೆ. ಹರೇ ಕೃಷ್ಣ ಭಜನೆ ಅದೆಲ್ಲ ಮಾಡೋದ್ರಿಂದ ಅವರು ಒಂದು ಮಾನಸಿಕವಾಗಿ ಒಂದು ಶಾಂತಿಯನ್ನ ಅನುಭವಿಸ್ತಾ ಇದ್ದಾರೆ. ಈ ಎಲ್ಲಾ ರೀತಿಯಿಂದ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ, ಎಂಟೈರ್ ಈ ಒಟ್ಟಾರೆ ಏನ್ ನಡೀತಾ ಇದೆ ವ್ಯವಹಾರಗಳು ಅದಷ್ಟು ನಂದೇ ಜವಾಬ್ದಾರಿ, ನಂದ ಇದ್ರ ಶೋಲ್ಡರ್ ಮೇಲೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋ ತರ ನಾವು ಹೋಗ್ತಾ ಇರ್ತೀವಿ. ವಿಚ್ ಇಸ್ ನಾಟ್ ರಾಂಗ್. ಎಷ್ಟೋ ಸಲ ಏನಾಗುತ್ತೆ, ಆ ತಲೆಬಿಸಿಯನ್ನ ನಮ್ಮಿಂದ ಭುಜದಿಂದ ಇಳಿಸ್ಕೊಳ್ಬೇಕು ನಮಗೆ ಗೊತ್ತಾಗೋದೇ ಇಲ್ಲ. ಆಗ ನಾವು ಈ ರೀತಿಯ ಮೆಥಡ್ಗಳಿಗೆ ಮೊರೆ ಹೋಗ್ಬೇಕಾಗತ್ತೆ. ಧ್ಯಾನ ಮಾಡೋದು, ಭಜನೆ, ಸತ್ಸಂಗ, ಇದರಿಂದ ಮನಸ್ಸು ಒಂದು ಉಲ್ಲಾಸಯುತವಾಗಿರುತ್ತೆ. ಆಗ ನಾವೊಂದು ಮಾನಸಿಕವಾಗಿ ಆರೋಗ್ಯವಂತ ಶಿಶುವನ್ನ ಪಡಿಲಿಕ್ಕೆ ಅದು ದಂಪತಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂ ಇದ್ರು ಪ್ರಾಬ್ಲಮ್ಸ್, ಮೆಂಟಲಿ ಪ್ರಾಬ್ಲಮ್ಸ್ ಅಂದ್ರೆ ಸ್ಟ್ರೆಸ್ ಇಶ್ಯೂಸ್ ಇದ್ರು ಕಷ್ಟ ಸ್ವಲ್ಪ ಆಗೋದು. ಹೌದು, ಇಲ್ಲಾಂದ್ರೆ ದಂಪತಿಗಳಿಗೆ ಏನಿರುತ್ತೆ ಸ್ಟ್ರೆಸ್, ಅದು ಮಕ್ಳಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮಕ್ಳು ಆ ಸ್ಟ್ರೆಸ್ ಇಟ್ಕೊಂಡೇ ಹುಟ್ಟುತ್ತಾರೆ. ಕರೆಕ್ಟ್ 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 ಮ್ಯಾಮ್. ನೆಕ್ಸ್ಟ್ ಆಮೇಲೆ ಹಾಗೇನೆ ಈ ಎನರ್ಜಿ, ಈ ದೇವಸ್ಥಾನಗಳೆಲ್ಲ ಇರುತ್ತಲ್ಲ, ಅಲ್ಲಿ ಎನರ್ಜಿ ಕಾನ್ಸಂಟ್ರೇಷನ್ ಅಂದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಅದು ತುಂಬಾ ಹೈ ಎನರ್ಜಿ ಸೆಂಟರ್ಸ್. ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಮ ಕಲ್ಚರಲ್ಲಿ ಯಾಕೆ ಅಷ್ಟು ಮಹತ್ವ ಇದೆ ಅಂದ್ರೆ, ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗತ್ತೆ. ಕರೆಕ್ಟ್. ಮನಸ್ಸು ರಿಲ್ಯಾಕ್ಸ್ ಆಗಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಎಲ್ಲಿ ಚೆನ್ನಾಗಿ ಎಲ್ಲ ಪೂಜೆ ಇತ್ಯಾದಿ ನಡೆಯುತ್ತೆ, ಎಲ್ಲಿ ತುಂಬಾ ಚೆನ್ನಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ, ಆಗಮೋಕ್ತ ದೇವಾಲಯಗಳು ಅಂತ ಹೇಳ್ತಾರೆ, ಅಂತ ಕಡೆ ಹೋಗಿ ಸ್ವಲ್ಪ ಧ್ಯಾನ, ಸ್ವಲ್ಪ ಟೈಮ್, ಕ್ವಾಲಿಟಿ ಟೈಮ್ ಅಲ್ಲಿ ಹೋಗಿ ಬೇರೆ ಯಾವ್ದೋ ವಿಷಯ ಮಾತಾಡೋದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಬರುವಂತದ್ದು ಕೂಡ ದಂಪತಿಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಮ್ಯಾಮ್. ಓಕೆ. ಸೊ ಅದು ಸೊ ಫಿಸಿಕಲ್ ಆಯ್ತು, ಮೆಂಟಲ್ ಆಯ್ತು. ನೆಕ್ಸ್ಟ್ ಏನಾದೆ? ನೆಕ್ಸ್ಟ್ ಹೇಳ್ತೇನೆ. ಈ ಒಂದು ವಿಚಾರ ಆಯುರ್ವೇದದಲ್ಲಿ ಚರಕ ಮತ್ತೆ ಸುಶ್ರುತ ಸಂಹಿತ ಎರಡರಲ್ಲೂ ಷಡ್ ಗರ್ಭಕರ ಭಾವ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಗರ್ಭವನ್ನ ನಿರ್ಮಾಣ ಮಾಡೋದು, ಅಂದ್ರೆ ಒಂದು ಶಿಶುವನ್ನ ನಿರ್ಮಾಣ ಮಾಡೋದ್ರಲ್ಲಿ ಮುಖ್ಯವಾದ 6 ಅಂಶಗಳು ಯಾವುದು ಅಂತ. ಅದರಲ್ಲಿ ಮಾತೃಜ ಭಾವ, ಪಿತೃಜ ಭಾವ, ಆತ್ಮಜ ಭಾವ, ಸತ್ವಜ ಭಾವ, ಸಾತ್ಮ್ಯಜ ಭಾವ ಮತ್ತೆ ರಸಜ ಭಾವ ಅಂತ. ಕೊನೆಗೆ 3 ನಾವು ಚರ್ಚೆ ಮಾಡೋಣ. ಲೆಟ್ ಮಿ ಎಕ್ಸ್ಪ್ಲೈನ್ ಫಸ್ಟ್ 3. ಈಗ ದಂಪತಿಗಳ ಆರೋಗ್ಯದ ಬಗ್ಗೆ ನಾವು ಚರ್ಚೆ ಮಾಡುವಾಗ ಅದು ಮಾತೃಜ ಭಾವ, ಪಿತೃಜ ಭಾವ. ಮಗು ತಾಯಿಯಿಂದ ಏನೇನ್ ಪಡ್ಕೊಳತ್ತೆ, ತಂದೆಯಿಂದ ಏನೇನ್ ಪಡ್ಕೊಳತ್ತೆ, ಹೇಗೆ ಅವರಿಬ್ಬರ ಆರೋಗ್ಯ ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಅದರಿಂದ ಗೊತ್ತಾಗತ್ತೆ. ಹಾಗೆ ಆತ್ಮಜ ಭಾವ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದ ವಿಚಾರ. ನೀವು ಅದ್ರ ಬಗ್ಗೆ ಅವತ್ತು ಕೇಳ್ತಾ ಇದ್ರಿ, ಆತ್ಮಜ ಭಾವದ ಬಗ್ಗೆ. ನಿಮ್ಗೆ ಅದ್ರ ಬಗ್ಗೆ ಏನ್ ತಿಳ್ಕೊಳ್ಬೇಕಂತಿತ್ತ? ಏನಿಲ್ಲ ಮ್ಯಾಮ್, ಅವತ್ತು ಆತ್ಮಜ ಭಾವ ಹೇಳಿದ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇಸ್ ಇಟ್ ರಿಲೇಟೆಡ್ ಟು ಲೈಕ್ ಲಾ ಆಫ್ ಅಟ್ರಾಕ್ಷನ್ ಅಥವಾ ಹೆಂಗೆ ಅಂತ ಕೇಳೋದ್? ಕರೆಕ್ಟ್. ಆಕ್ಚುಲಿ ಹೌದು, ಲಾ ಆಫ್ ಅಟ್ರಾಕ್ಷನ್ ಗೆ ಸಂಬಂಧಪಟ್ಟಂತಹ ವಿಚಾರನೇ ಇದು. ಏನಂದ್ರೆ ಈ ಒಂದು ಹೊಸ ಜೀವವನ್ನ ನಾವು ಭೂಮಿಗೆ ತರಬೇಕಾದ್ರೆ ಇದರಲ್ಲಿ 2 ಭಾಗ ಬರುತ್ತೆ. ಒಂದು ಬಯೋಲಾಜಿಕಲಿ ಸ್ಪೀಕಿಂಗ್, ನಾವೇನು ಸ್ಪರ್ಮ್ ಮತ್ತೆ ಓವಮ್ಮಿನ ಯೂನಿಯನ್ ಇಂದ ಶಿಶುವಿನ ಜನನವಾಗುತ್ತೆ ಅಂತ ಹೇಳ್ತೀವಿ, ಅದು ಬಯೋಲಾಜಿಕಲ್ ಅಂಡ್ ಫಿಸಿಕಲ್, ಜೈವಿಕವಾದ್ದು ಹಾಗೂ ಭೌತಿಕವಾದ್ದು. ಜೊತೆಯಲ್ಲಿ
ಇದಕ್ಕೆ ಒಂದು ಆಧ್ಯಾತ್ಮಿಕವಾದ ಭಾಗನೂ ಇದೆ. ಇದು ದಂಪತಿಗಳು ಶಿಶುವನ್ನ ಪಡಿತಾರೆ ಅನ್ನುವಂಥದ್ದು ಒಂದ್ ಭಾಗ ಆದ್ರೆ, ಈ ಆಧ್ಯಾತ್ಮಿಕವಾದ ಭಾಗದಲ್ಲಿ ಇಟ್ ಈಸ್ ದ ರಿವರ್ಸ್, ಇಟ್ ಈಸ್ ದಿ ಅದರ್ ಡೈರೆಕ್ಷನ್. ಓಕೆ. ಮಗುವೇ ತನ್ನ ತಂದೆ ತಾಯಿಯರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈ ಆಯ್ಕೆ ಪ್ರಕ್ರಿಯೆ ಹೇಗ್ ನಡೆಯುತ್ತೆ? ಇಟ್ ಆಕರ್ಸ್ ಓನ್ಲಿ ಥ್ರೂ ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ನಿಮಗೆ ಒಂದು ದಂಪತಿಗಳಿಗೆ ಒಂದು ಶ್ರೇಷ್ಠವಾದ ಸಂತಾನ ಬೇಕು. ಶ್ರೇಷ್ಠವಾದ ಸಂತಾನವನ್ನು ಬಯಸೋದ್ರಿಂದ ಮಾತ್ರ ಅದು ಸಿಕ್ಕೋದಿಲ್ಲ. ಆ ಶಿಶು ಯಾವ್ದಾದ್ರು ಒಂದು ಶ್ರೇಷ್ಠವಾದ ಆತ್ಮ ಆ ದಂಪತಿಗಳ ಕಡೆ ಅಟ್ರಾಕ್ಟ್ ಆಗ್ಬೇಕು ಅಂತಿದ್ರೆ ಇವ್ರು ಅವರೇ ಶ್ರೇಷ್ಠ ಆಗಿ ಮಾಡ್ಕೊಂಡಿರ್ಬೇಕು. ಆಗ ಮಾತ್ರ ಆ ಶಿಶು ಇವರ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗಿ ಬರುತ್ತೆ. ಇದಕ್ಕೆ ನಮಗೆ ಪ್ರೂಫ್ ತುಂಬಾ ಸ್ಕ್ರಿಪ್ಚರ್ಸ್ ಇಂದ ಸಿಕ್ಕತ್ತೆ. ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅನೇಕ ಪುರಾಣ ಇತಿಹಾಸಗಳಲ್ಲಿ ಇದಕ್ಕೆ ನಮಗೆ ಉದಾಹರಣೆಗಳು ಸಿಕ್ಕತ್ತೆ, ಲೈವ್ ಎಕ್ಸಾಂಪಲ್ಸ್. ಯಾವ್ದಾನು ಒಂದ್ ಎಕ್ಸಾಂಪಲ್ ಹೇಳಕ್ಕಾಗತ್ತಾ ಮ್ಯಾಮ್ ಅದಕ್ಕೆ? ಇದು ಶ್ರೀರಾಮನ ಸಂಬಂಧಪಟ್ಟ ಹಾಗೆ, ಶ್ರೀರಾಮಚಂದ್ರ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇದೆ. ಅದೇನು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮಚಂದ್ರ ವಿಷ್ಣುವಿನ 7ನೇ ಅವತಾರ. ರಾಮನ ಅವತಾರ ಯಾಕಾಗತ್ತೆ ಭೂಮಿ ಮೇಲೆ ಅಂದ್ರೆ, ಆಗ ರಾಕ್ಷಸರ ಹಾವಳಿ ತುಂಬಾ ಇರತ್ತೆ ಭೂಮಿ ಮೇಲೆ. ಅನೇಕ ರಾಕ್ಷಸರ ಸಂಹಾರ ಆಗ್ಬೇಕಾಗಿರತ್ತೆ, ಅದು ಮೇನ್ ಉದ್ದೇಶ. ಹಾಗೇನೆ ಒಂದು ಕಂಡೀಷನ್ ಏನಿರತ್ತೆ, ಅವನು ಒಂದು ಪುರುಷ ಅವತಾರ ಅಂದ್ರೆ ಮಾನವ ಅವತಾರದಲ್ಲಿ ಹುಟ್ಟಬೇಕಾಗಿರತ್ತೆ. ಈಗ ನಮಗ್ ಗೊತ್ತಿರೋ ಹಾಗೆ ಅವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ, ನರಾವತಾರ ಅಂತ ಹೇಳ್ತೀವಿ, ಮನುಷ್ಯ ಅವತಾರ. ಅವನ ದೇವರು ಅಂತ ಹೇಳೋದಕ್ಕಿಂತ ಮುಂಚೆ ಅವನೊಬ್ಬ ಮನುಷ್ಯ. ಹಾಗೇನೆ ಅವನು ರಾಜವಂಶದಲ್ಲಿ ಕೂಡ ಅವನ ಜನನ ಆಗ್ಬೇಕಾಗಿರತ್ತೆ. ಆಗ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ಒಂದು ಸೂಕ್ತವಾದ ಒಂದು ಪರಿವಾರ, ಒಂದು ದಂಪತಿಗಳನ್ನ ಹುಡುಕುವಾಗ ಅವ್ರಿಗೆ ಒಂದು ಪ್ರೀ ರಿಕ್ವಿಸಿಟ್ ಏನ್ ಬೇಕಾಗತ್ತೆ ಅಂದ್ರೆ, ಯಾಕಂದ್ರೆ ಅವನು ತುಂಬಾ ಸಾತ್ವಿಕ, ಅವನಲ್ಲಿ ಯಾವುದೇ ರೀತಿಯ ರಾಜರಲ್ಲಿ ಇರ್ಬೋದಾದಂತ ಬೇರೆ ಯಾವ ಕ್ವಾಲಿಟೀಸ್ ಇರ್ಲಿಲ್ಲ, ಬಟ್ ಶೌರ್ಯ ಪರಾಕ್ರಮ ಅದೆಲ್ಲ ಇತ್ತು. ಯಾವ ವಂಶದಲ್ಲಿ ಮದ್ಯ ಇರುತ್ತಲ್ವಾ, ಆಲ್ಕೋಹಾಲ್, ಅದನ್ನ ಸೇವನೆ ಮಾಡೋದಿರ್ಲಿ, ಯಾವ ವಂಶದಲ್ಲಿ ಅದರ ವಾಸನೆಯನ್ನು ಕೂಡ ತಗೊಂಡಿಲ್ಲ, ಆ ರೀತಿಯ ಒಂದು ವಂಶ ಅವರಿಗೆ ಬೇಕಾಗಿರುತ್ತೆ. ಅದನ್ನ ಅವ್ರು ಹುಡುಕಿದಾಗ ಅವ್ರಿಗೆ ಸಿಕ್ಕುವಂತದ್ದೇ ಇಕ್ಷ್ವಾಕು ವಂಶ. ಹಾಗಾಗಿ ಅಂದ್ರೆ ವಿಷ್ಣುವಿನ ಅವತಾರ ರಾಮನ ರೂಪದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ಅಲ್ಲಿ ಶ್ರೇಷ್ಠವಾದ ಆತ್ಮ ಹುಟ್ಟಬೇಕು ಅಂತಂದ್ರೆ ದಂಪತಿಗಳು ಆ ಕುಲ ಶ್ರೇಷ್ಠವಾಗಿರ್ಬೇಕು ಅನ್ನುವಂಥದ್ದು ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮ್ಯಾಮ್. ಲಾ ಆಫ್ ಅಟ್ರಾಕ್ಷನ್ ಗೆ ಸಂಬಂಧಪಟ್ಟಾಗಿ ಇನ್ನೂ ಅನೇಕ ಕಥೆಗಳಿದಾವೆ. ನಾವ್ ಅದನ್ನ we can explore them in subsequent episodes. Yes, ಖಂಡಿತ. ಸೊ ಇದ್ರ ಮುಂದೆ ಇನ್ನ ಎಕ್ಸ್ಟ್ರಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೇ ಮಾಡೋಣ. ಅಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಮುಂದೆ ಐ ವಾಂಟ್ ಟು ನೋ ಲಾಟ್ ಆಫ್ ಥಿಂಗ್ಸ್. ಸೊ we'll have a lot of topics to cover. So I think ಇವತ್ತು ನೀವು ನಂಗೆ ಸಮಯ ಕೊಟ್ಟಿದ್ದು ತುಂಬಾ ಥ್ಯಾಂಕ್ ಯು ಮ್ಯಾಮ್, ಬಿಕಾಸ್ lot of internet issues again. So anyway, thank you so much ma'am for your time. And tirga next episode alla wait ಮಾಡಿ. ಸ್ವಲ್ಪ ಲಾಂಗ್ ಆಯ್ತು, but then we'll come back again with a good episode for the next ಖಂಡಿತ. Yes ma'am, thank you so much ma'am. Thank you. Thank you.